ಮುಂಚೆ ಇದನ್ನ ಕೆಳಗಡೆ ಇತ್ತು, ಸೆಂಟ್ರಲ್ ಡೌನ್ ಆಗಿ ಮೇಕೆ ಡೆವಲಪ್ಮೆಂಟ್ ಆಗಿದೆ ನೋಡಿ ಸರ್. ಒಂದು ಮರಕ್ಕೆ ಕನಿಷ್ಠ ಅಂದರೆ ಇದರಲ್ಲಿ 300 ಕಾಯಿ ಅಂತೂ ಪಕ್ಕ ಬೀಳ್ತದೆ ಈ ಮರದಲ್ಲಿ. ಎಷ್ಟು ಆರೋಗ್ಯ ಇದೆ ನೋಡಿ ಸರ್ ಮರ. ರೋಗ ಬಂದು ಮರ ಹೋಗ್ಬಿಟ್ಟಿತ್ತು. ಮಾರುತಿ ಕೃಷಿ ನೆಲಮಂಗನಿಂದ ಪವರ್ ಟಿಲ್ಲರ್ ತಂದು ಉಳುಮೆ ಮಾಡಿದ್ಮೇಲೆ ರಸ ಹೊಡೆದು ನಿಂತೋಗಿದೆ ಸರ್. ಇದು ಮೇಲೆ ತೋರ್ಸಂಗೆ ಮೇಲ್ಗಡೆ ಮೇಲಕ್ಕೆ ಹೋಗಿ ಝೂಮ್ ಮಾಡಲ್ಗೆ, ಫುಲ್ ಝೂಮ್ ಮಾಡು. ಪ್ರತಿಯೊಂದು ಮರ ನಂಗೆ ಸರ್. ಇದು ನೋಡಿ ಸರ್ ಎಷ್ಟು ಸಣ್ಣ ಇದೆ, ಮೇಕ್ ಹೋಯ್ತಾ ದಪ್ಪ ಆಗಿದೆ. 500 ರಿಂದ 600 ಕಾಯಿ ಕಿಡಿದೀನಿ ಸರ್ ಹೋದ ವರ್ಷ. ಈ ಸಲ ಮಂಕಾಯ್ದೆ ನೆಕ್ಸ್ಟ್ ವರ್ಷ ಬಿಡುತ್ತೆ ಇದು. ದೃಷ್ಟಿ ಆಗ್ಬಿಡ್ತು ಅಂತ ಕಾಣ್ತದೆ ಎಲ್ಲರಿಗೂ. 600 ಕಾಯಿ ಬಿಡ್ತು ಅಂತ ಹೇಳಿದ್ರೆ ಈಗ ಹೋದ್ರಲ್ಲ ಅವರು ಒಂದು ಏನಪ್ಪ ಇದು ಒಂದು ಸರ್ ಅಷ್ಟೇ. ನೆಕ್ಸ್ಟ್ ವರ್ಷ ಇವತ್ತೊಂದು ಕೆಜಿ ಮುಲಾಜ ಇಲ್ಲ ಹಿಂಗೆ ಸರ್. ಇಳುವರಿ ಮಂದ ಚೆನ್ನಾಗಿ ಬರ್ತದೆ. ಕಲ್ಲಿದ್ದಂಗೆ ಐತಲ್ಲ, ಒಣಗಿ ಬಿದ್ದಿರೋದಕ್ಕೆ ಕಲ್ಲಿದ್ದಂಗೆ. ಇದು ಕೂಳೆಕಾಯಿ ಸಹ ಈ ಟೈಮಲ್ಲಿ ಸೈಜ್ ಬರಂಗಿಲ್ಲ ಅಂತಾದ್ರೂ ಈ ಟೈಮಲ್ಲೂ 1 kg. ಹೌದು, ಒಂದೇ ಒಂದು ಕಜ್ಜಿಕಾಯಿ ಇದೆ ನೋಡಿ ಸರ್, ಚಾನ್ಸೇ ಇಲ್ಲ. ಅಂದರೆ ಇದು ಯಾವುದು, ಇದು ಯಾವುದು ಮೈಟ್ ಅಂದರೆ ಅದು ಇದಕ್ಕೆ ಹೇಳ್ತಾರೆ ಕೋಕೋನಟ್ ಅಲ್ಲಪ್ಪ, ಇದು ನುಸಿ ಪೀಡೆ. ನುಸಿ ಪೀಡೆ ಇಲ್ಲ. ಮುಂಚೆ ಇತ್ತು ಸರ್, ಅದೀಗ ಒಂದು ಡ್ರಾಪ್ ಇಲ್ಲ. ಮಿಷಿನ್ ಹೌದು ಸರ್, ಹೌದು. ಮಿಷಿನ್ ಬರೋಕೆ ಮೊದಲು ಇತ್ತು ಸರ್, ಫುಲ್ ಎಲ್ಲ ಕಜ್ಜಿ. ಈ ಸೈಜ್ ಕಾಯಿನೇ ಇಲ್ಲ ಸಾಗ. ಯಾವಾಗ? ಈಗ ಒಂದು 10 ವರ್ಷದಿಂದ ಮಿಷಿನ್ ತರೋಕ್ಕಿಂತ ಮುಂಚೆ ಈ ಕಾಯಿ ನಮ್ಮ ತೋಟದಲ್ಲಿಲ್ಲ, ಎಲ್ಲ ಕಜ್ಜಿಕಾಯಿ ಸರ್. ಈಗೆಲ್ಲ 1 kg 1.5 kg ಬರ್ತದೆ ಸರ್. ನೋಡ್ರಿ ಅದು ತೂಕ, ಅದು ನೋಡಿದ್ರೆ ಹಾಂ ಸರ್, ಅಷ್ಟು ಗುಂಡು ಗುಂಡಾಗಿ ಎಷ್ಟು ನೈಸ್ ಆಗಿ. ಹೌದೌದು. ಝೂಮ್ ಮಾಡಪ್ಪ ಇದನ್ನು. ನೀರೆಲ್ಲ ಖಾಲಿ ಆಗ್ತಾ ಇದೆ. ಹಾಂ ಸರ್, ಖಾಲಿ ಆಗೋ ಟೈಮಲ್ಲಿ ಇಷ್ಟು ವೆಯ್ಟ್ ಇದೆ. ಅದು ಈ ಸೀಸನಲ್ಲಿ ಅಲ್ವಾ, ಇದು ಅನ್ ಸೀಸನ್. ಇದು ಅನ್ ಸೀಸನ್ ಸರ್. ಸೀಸನಲ್ಲಿ 1 kg 1/4 kg ಒಂದು ಕಾಯಿ ಬರ್ತದೆ. ಸೊ ನೀವು ಎಷ್ಟು 1,000 ಕಾಯಿ ಸುಲಿದ್ರೆ ಸರ್, 1,000 ಸುಲಿದ್ರೆ 1,100 kg 200 kg ಬರ್ತದೆ ಸರ್. 1000 ಕಾಯಿ ಸುಲಿದ್ರೆ 1000ಕ್ಕಿಂತ ಜಾಸ್ತಿ ಬರುತ್ತೆ. ಅಲ್ಲ 1000 kg ಅಲ್ಲ, ನಾನು ಸಾರಿ 1000 ಕಾಯಿ ಸುಲಿದ್ರೆ ಎಷ್ಟು ಕ್ವಿಂಟಲ್ ಬರುತ್ತೆ ಸರ್? 2 ಕ್ವಿಂಟಲ್ ಅಂತೂ ಪಕ್ಕ ಬರುತ್ತೆ. ಪಕ್ಕ. ಮೊದಲು 140 ಬರ್ತಾ ಇತ್ತು, ಈಗ 2 ಕ್ವಿಂಟಲ್ ಪಕ್ಕ ಬರ್ತದೆ. ಪಕ್ಕ ಬರುತ್ತೆ. 140 120 ಈ ಥರ ಬರ್ತಾ ಇತ್ತು. ಹೌದು, ಅಷ್ಟೇ ಸರ್. ಈಗ ಎಲ್ಲ ಕಡೆ ಅಷ್ಟೇ ಬರುತ್ತೆ ಸರ್. ಈಗ ನಿಮ್ಮ ಮುಂದೆನೇ 2 ಕ್ವಿಂಟಲ್ ತೋರ್ತೀನಿ ಸರ್ ನಾನು. ಫುಲ್ ಝೂಮ್ ಮಾಡು, ಝೂಮ್ ಮಾಡಿ, ಇನ್ನೂ ಝೂಮ್ ಮಾಡಿ. ಹಾಂ, ಒಂಬಳೆ ಕಾಣ್ತದ? ಅದು ಒಂಬಳೆ ಸೈಜು ತುಂಬ ಹೆವಿ ಸೈಜು. ನೀವು ಹೇಳ್ಬೇಕು ಹೆಂಗೆ ಅಂತ. ಎಷ್ಟು ಚಿಕ್ಕ ಅದು ಸರ್ ಲಾಸ್ಟ್ ಹೋಗಿ ಬಂದ್ವಲ್ಲ, ಅಲ್ಲ ಕಾಯಿ ಅಲ್ಲಿ ಅಡಿಕೋರ್ ಕಾಯಿ ಕಾಣಲ್ಲ ಸರ್. ಹಾಂ, ಮೇಲ್ಗಡೆ ಅಷ್ಟು ಕಾಯಿಗಳು ಹಿಡಿದಿರೋ. ಹೌದೌದು ಸರ್. ಫುಲ್ ಝೂಮ್ ಮಾಡೋದನ್ನು, ಸೈಜ್ ಹೆಂಗಿದೆ ನೋಡ್ಕೊಂಡಂಗೆ ತಮ್ಮ ಮೇಲ್ಗಡೆ ಝೂಮ್ ಮಾಡೋದು. ಸೈಜ್ ಹೆಂಗಿದೆ ನೋಡಿ ಸರ್ ಅದು. ಸೈಜು ಕಾಯಿ ಕಳೆ. ಹೌದು ಸರ್. ಒಂದು ನುಸಿ ಅನ್ನೋದೇ ಅಡ್ರೆಸ್ ಇಲ್ಲ. ಇಲ್ಲ ಸರ್. ಒಂದು ಸೈಡೇನೆ ಹೆಚ್ಚು ಕಡಿಮೆ ಒಂದು 50. ಈ ಕಾಲದಲ್ಲಿ ಇಷ್ಟು ಫಲಾವಲ ಅಂತ ಕೇಳ್ತಾರೆ ಸರ್. ಹಾಂ, ಅವ್ರು ಬಟರ್ ಫ್ರೂಟಲ್ಲಿ ಹೂವು ಫ್ಲವರಿಂಗ್ ನೋಡಪ್ಪ. ಹೌದು 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 ಸರ್. ಇನ್ನೂ ಒಂದು 2 ವರ್ಷ ಆಗುತ್ತೆ ಸರ್. ಈಗ ರೀಸೆಂಟಾಗಿ ಹಾಕಿದ್ದು. ಎಷ್ಟು ವರ್ಷ ಆಯ್ತು ಹಾಕಿದ್ದು? ಒಂದು 2 ವರ್ಷನೂ ಆಗಿಲ್ಲ ಸರ್. 12 kg ಸರ್. ಇದು ಬೇರೆ ಜಾತಿ ಇದೆ ಸರ್, ಇದು ಬೇರೆ ಪಾಪ ಇಲ್ಲಿ ಆಯ್ತದು. ಕಾಲಕ್ಕೆ ಬಂದಿರ್ತಾರೆ, ಗೊನೆಲ್ಲ ಆಕರ್ಷಣ ಅಂತ ಮಾಡಿದ್ದೆ ಸರ್. ಆಯಿತು, ಅದೇ ಇದು ಸರ್ ನ್ಯಾಚುರಲ್. ಈ ಕಾಲದಲ್ಲಿ ಇಷ್ಟು ಫಲಾವಲ ಅಂತ ಕೇಳ್ತಾರೆ ಸರ್. ಹಾಂ, ಅವ್ರು ಬಟರ್ ಫ್ರೂಟಲ್ಲಿ ಹೂವು ಫ್ಲವರಿಂಗ್ ನೋಡಪ್ಪ. ಹೌದು 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 ಸರ್. ಇನ್ನೂ ಒಂದು 2 ವರ್ಷ ಆಗುತ್ತೆ ಸರ್. ಈಗ ರೀಸೆಂಟಾಗಿ ಹಾಕಿದ್ದು. ಎಷ್ಟು ವರ್ಷ ಆಯ್ತು ಹಾಕಿದ್ದು? ಒಂದು 2 ವರ್ಷನೂ ಆಗಿಲ್ಲ ಸರ್. ಗೊಬ್ಬರ ಹಾಕಿ 10 kg ತೆಗೆದು ಸರ್. ಗೊಬ್ಬರ ಹಾಕ್ತಾನೆ 12 kg ತೆಗೆದು. ಹಾಂ, ರಾಸಾಯನಿಕ ಗೊಬ್ಬರ ಉಪಯೋಗಿಸಿ, ರಾಸಾಯನಿಕ ಗೊಬ್ಬರ ಯಥೇಚ್ಛವಾಗಿ ಉಪಯೋಗಿಸಿ ಬೆಳೆ ಉಪಯೋಗಿಸಿ ರೋಗ ತಂದ್ಕೊಂಡು 10 kg 8 kg 6 kg ತಂದವ್ರೆ.
ಏನು ಇಲ್ದಲೆ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ 12-15 kg ಗಂಟ ಗೊನೆ ಸರ್ ಇವತ್ತು. ತಗೋ ಇಲ್ಲಿ ತಗೋ ಇವ್ರು ತಗೋ. ಹೇಳಿ ಈಗ ನೋಡಿ ಸರ್, ಯಾವುದೇ ಕೆಮಿಕಲ್ ಇಲ್ದಲೆ ಉಳ್ಮೆ ಮಾಡ್ಕೊಂಡು 15 kg ಗಂಟ ಗೊನೆ ಇದೆ ಸರ್ ಇವತ್ತು. ಯಾವುದು ರಾಸಾಯನಿಕ ಗೊಬ್ಬರ ಇಲ್ಲ, ಯಾವುದು ಇಲ್ಲ ಸರ್, ಯಾವುದೇ ಕೆಮಿಕಲ್ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಿಲ್ಲ, ಹೆಚ್ಚು ಕಡಿಮೆ ತರೋದೇ ಇಲ್ಲ ಸರ್, ಗೊಬ್ಬರನೇ ತರಲ್ಲ ಮನೆಗೆ. ಆದರೂ ಈಗ ಗೊನೆ ನೋಡಿ ಸರ್ ಎಷ್ಟು ಶೈನಿಂಗ್ ಆಗಿ ಯಾವ ಥರ ಇದೆ ಸರ್. ಮುಂದಕ್ಕೆ ಹೋಗೋ, ಆ ಕಡೆಗೆ ಹೋಗೋ, ಎಲೆ ಅಡ್ಡ ಆಯ್ತಾ? ಏನಿಲ್ಲ. ಇದು ನೇಂದ್ರ ಬಾಳೆ ಅಂತ ತಮಿಳ್ನಾಡ್ದು ಇನ್ನೊಂದಿದೆ ಬೇರು. ಹಿಂಗೆ ಕಾಯಿ ಆಗುತ್ತೆ ಸರ್, ಹಿಂಗೆ ಏಲಕ್ಕಿ ಸರ್. ಇದು ಒಂದು ಗಿಡಕ್ಕೆ ಅರ್ಧ ಕೆಜಿಯಿಂದ 3/4 kg ಅಂತ ಬಿಡ್ತದೆ. ಎಷ್ಟು ಗಿಡ ಐತಲ್ಲ? ಒಂದು 20 ಇದೆ ಸರ್. ಒಂದು 10 kg ಸಿಗುತ್ತೆ ವರ್ಷಕ್ಕೆ. 10 kg ಸಿಗುತ್ತೆ. ಇದು ಹಾಕಿ ಒಂದು 2 ವರ್ಷ ಆಯ್ತು ಸರ್ ಅಷ್ಟೇ. ಕೆಜಿ ಎಷ್ಟು ಹೋಗುತ್ತೆ ಸರ್? ಈಗ 1000 ರೂಪಾಯಿ kg. 2000 ರೂಪಾಯಿ ಇದೆ ಸರ್ kg. 2000 ಇಲ್ಲಿ ಅಂಗಡಿ ಲೋಕಲ್ಗೆ ಒಂದು 1000 ರೂಪಾಯಿ ಕೊಟ್ಬಿಡ್ತೀವಿ. ಮಾರ್ಕೆಟು 2000 ಇದೆ. 10 ಗಿಡ ಇದೆಯಾ? ಒಂದು 20 ಇದೆ ಸರ್. 20 20ರಲ್ಲಿ 10 kg ಬರುತ್ತೆ. 10 kg 10,000 ರೂಪಾಯಿ. ಹೌದು, ವರ್ಷಕ್ಕೆ 10,000 ರೂಪಾಯಿ. ಹೌದು. ಎಷ್ಟು ಜಾಗ? ಬರೀ 20 ಗಿಡಕ್ಕೆ. ಹೌದು ಸರ್. ಅದು ಈಗ ಮಣ್ಣು ಹದ ಎಲ್ಲ ಈ ಥರ ಹಾಕಬೇಕು. ನೋಡ್ರಿ ಎಲ್ಲ ಇದು ಇದು 1 ಎಕರೆ ಹಾಕ್ಬಿಟ್ರಿ ಎಲ್ಲಪ್ಪ ನೀವು. ಎಲ್ಲಿ ನಾಟಿ ಅಲ್ವ ಸರ್, ಪ್ಯೂರು. ಏನು ಗಮಲ ಹಿಂಗೆ ಹೊಡಿತದೆ? ಇಲ್ಲ 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 ಇಲ್ಲ. ಹಣ್ಣಾಗಿದೆ ನೋಡಿ ಸರ್ ಅಲ್ಲಿ ಮೇಗಡೆ ಕೆಂಪುದು. ಹಂಗೆ ಕೆಂಪಾದ ಕೂದಿಕಲ್ ಸರ್ ಕರ್ಗಾಗುತ್ತೆ. ಕೆಂಪು ಕುಯ್ದ್ಬಿಟ್ರೆ ಕರ್ಗ ಹೋಗ್ತದೆ. ಒಂದು ಕಾಳು ಹಣ್ಣಾದಾಗ ಕಿತ್ ಮಾಡ್ಕೋದು ಸರ್. ಪೂರ ಹಣ್ಣಾಗಂಟೆ ಬಿಡಂಗಿಲ್ಲ ಸರ್ ಅದು. ನಿಧಾನಕ್ಕೆ ತಗೋಬೇಕು, ಝೂಮಿಂಗ್. ಹದಿನೈದು ಕೆಜಿಯಿಂದ 20 kg ಒಂದು ಗೊನೆಗೆ ಬಿಡ್ತದೆ. 4 ಗೊನೆ ಬರ್ತದೆ ಸರ್ ಇದರಲ್ಲಿ. 60 kg 70 kg ಕಾಯಿ ಬರ್ತದೆ ಸರ್ ಇದರಲ್ಲಿ. ಎಷ್ಟು ಉದ್ದ ಇದೆ ನೋಡಿ ಸರ್ ಒಂಬಳೆ.